ಸೊ ವೆಲ್ಕಮ್ ಬ್ಯಾಕ್ ಟು ಗಂಗಾಧರ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಲಾಗ್ ಏನಪ್ಪ ಅಂತಂತಂದ್ರೆ, ಸೊ ಇವತ್ತು ಮನ್ಯಾಗ ಅದೀನಿ, ಏನು ಪೂಜೆ ಇಲ್ಲ ಏನೂ ಇಲ್ಲ. ಸೊ ಕಾಲೇಜು ರಜಾ ಕೊಟ್ಟೈತಿ. ಸೀನಿಯರ್ಸ್ ಫ್ರೆಷರ್ಸ್ ಪಾರ್ಟಿ ಮುಗಿದ್ಮ್ಯಾಗ ಅವರು ಎಕ್ಸಾಮ್ ಒಂದು. ಸೊ ಅವ್ರದ್ದು ಮುಗಿದ್ಮೇಲೆ ನಮ್ಮ ಎಕ್ಸಾಮು ಓದಾಕಂತ ರಜಾ ಕೊಟ್ಟಾರ. ಇನ್ನೊಂದು ಈಗ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಐತಿ ಈವ್ನಿಂಗ್ 5ಕ್ಕೆ. ಸೊ ಈಗ ನಾನು ಈಗ ಮನೆ ಬಿಟ್ಟೀನಿ, ಕರೆಕ್ಟ್ 4ಕ್ಕೆ ಮನೆ ಬಿಟ್ಟೀನಿ. ಅಲ್ಲಿ 5:10 ಅನ್ನತ್ಲೆ ಇರ್ಬೇಕು ನಾನು. ಸೊ ಈಗ ಕ್ಲಾಸಿಗೆ ಹೊಂಟೀನಿ ನಾನು ಇಳ್ಕಲಕ್ಕೆ. ಸೊ ಬರ್ರಿ, ನಿಮಗೂ ಅಲ್ಲಿ ಹೋಗಿ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಸೊ ದಾರಿ ಒಳಗೆ ಹಂಗೆ ಹೋಗೋ ಹೊತ್ನ್ಯಾಗ ನನ್ನ ಕಡೆ ಒಂದು 5 ಒಂದು 4 ಗಟ್ಟಿ ಇದ್ದು ಸುಮ್ಮ ಕಿಶದ ವಜ್ಜೆ ಹಾಕೋ ಸಂಬಂಧ ಅವನ ಒಂದು 5 ಕೊಟ್ಟು 10 ನೋಟಿಸ್ಕೊಂಡು ಈಗ ಹೊಂಟೀನಿ. ಸೊ ಅಂಗಡಿಯವ ಅಂಜಿಬಿಟ್ಟಾನ, ಏನು ಮಾಡತ್ತೀವೋ, ಏನು ಲೈವ್ಗೆ ಬಂದು ಏನು ಯೂಟ್ಯೂಬ್ ಒಳಗೆ ಇನ್ಸ್ಟಾಗ್ರಾಮ್ ಒಳಗೆ ಅಂತ ಕೇಳಿದೆ. ಹಾಂ ಬ್ರೋ, ಯೂಟ್ಯೂಬ್ ನಂದು ಐತೆ, ಸಬ್ಸ್ಕ್ರೈಬ್ ಆಗ ಅಂತೇಳಿ ಅವಕ್ಕೂ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಈಗ ಹೊಂಟೀನಿ ಸಂಗ್ರಸಿ ಬರೀ ತೋರಿಸ್ತೀನಿ. ಸೊ ಇಲ್ಲೇನು ಕಾಣುತ್ತಲ್ಲ, ದಾರಿ ಒಳಗೆ ಪ್ರೈಮರಿ ಸ್ಕೂಲ್, ನಾವು ಕಲ್ತಂಥ ಸ್ಕೂಲ್ ಇದೆ. 1 to 7th ಇಲ್ಲೇ ಕಲ್ತೀವಿ. ಸೊ ಇಲ್ಲಿ ಮೆಮೊರೀಸ್ ಭಾಳ ಅದ ನಮ್ಮ. ಏನು ಇದನ್ನು ನೋಡಿದ್ರೆ ಒಂಥರ ಫೀಲ್ ಆಗುತ್ತೆ. ಏನು ಮಾಡ್ಬೇಕು ಅವನವನು. ಸೊ ನಾವಿದ್ದಾಗ ಬೇರೆ ಇತ್ತು, ಈಗ ಫುಲ್ ಎಲ್ಲ ಚೇಂಜ್ ಆಗಿಬಿಟ್ಟೈತೆ ಸ್ಕೂಲ್. ಸೊ ನಡ್ಕೋತ ಹೊಂಟೀನಿ ಈಗ ಬೆಳಗಲ್ ಕ್ರಾಸಿಗೆ, ನಮ್ಮೂರು ಕ್ರಾಸಿಗೆ. ಅಲ್ಲಿ ಹೋಗಿ ಮತ್ತೊಂದು 10 ನಿಮಿಷ ವೇಟ್ ಮಾಡಿ ಹೋಗೋರು. ಯಾರು ಬೈಕ್ ಬಂದ್ರೆ ಬೈಕಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಆಟೋಕ್ಕೆ ಹೋಗ್ಬೇಕು. ನಾ ಅಲ್ಲಿ ಹೋದ್ಲೇನೋ ಒಂದು ಬಸ್ ಹೊಂಟಿತ್ತು. ಸೊ ಹಿಡಿದಾಗಲ್ಲ ಅದನ್ನು ಓಡಿ ಹೋಗಿ ಅಂತ ಅನ್ಸಂದು ಅದನ್ನೇನು ಕೈ ಬಿಟ್ಟೆ. ಸೊ ವೇಟ್ ಮಾಡಿದೆ. ಮತ್ತು ಸೊ ಬರ್ರಿ, ಏನು ಯಾವ ಆಟೋ ಬಂದ್ರೆ ಆಟೋಕ್ಕೆ ಹೋಗಿನಿ, ಬೈಕ್ ಬಂದ್ರೆ ಬೈಕಿಗೆ ಹೋಗಿನಿ. ನಮ್ಮೂರು ಕ್ರಾಸ್ ಒಳಗೆ ವೇಟ್ ಮಾಡ್ಕೊತ ಕುಂತಿದ್ದೆ. ಬೈಕಿನ ಸಂಬಂಧ ಮತ್ತು ಆಟೋ ಸಂಬಂಧ, ಆಟೋಕ್ಕೆ ಬಂದ್ರೆ ಆಟೋಕ್ಕೆ ಹೋಗ್ಬೇಕು, ಬೈಕಿಗೆ ಬಂದ್ರೆ ಬೈಕಿಗೆ ಹೋಗ್ಬೇಕಂತಂದು. ಸೊ ಅಷ್ಟೊತ್ತಿಗೆ ನಮ್ಮ ತಮ್ಮನ ದೋಸ್ತ ಅಂದು ಬೈಕ್ ಬಂತು. ಸೊ ಈಗ ಬೈಕ್ ಒಳಗೆ ಹೊಂಟೀನಿ. ಸೀದಾ ಸಂಘಪ್ರಾಸ್ ಇಳಿದು ಸಂಘಪ್ರಾಸಿಂದ ಸೀದಾ ಇಲ್ಲಿಗೆ ಹೋಗ್ಬೇಕು ನಾನು. ಬಸ್ ಹಿಡಿದು ಬರೀ ತೋರಿಸ್ತೀನಿ ಮುಂದಿನ ಏನು ಮಾಡ್ತೀನಿ ಏನೇನಿಲ್ಲ ಅಂತ. ಬರದ್ಲೆ ಇಲ್ಕಲ್ ಬಸ್ ನಿಂತಿತ್ತು, ಓಡಿ ಬಂದು ಬಸ್ ಹತ್ತಿದೆ ನಾನು. ಗದ್ಲಂದ್ರೆ ಗದ್ಲಿತ್ತು ಫುಲ್. ಸೊ ಎದ್ದು ನಿಂತ್ಕೋತ ಹೋದ್ವಿ. ನಡಬರ್ಕ ಅಲ್ಲಿ ಇಲ್ಕಲ್ ಸನಿ ಬರೋಣ ಸೀಟ್ ಸಿಕ್ತೆ ಕುಂತಿದ್ದೆ. ಸೊ ಇಲ್ಕಲ್ ಬಸ್ ಸ್ಟ್ಯಾಂಡ್ ಬಂತು. ಈಗ ಫುಲ್ ರಶ್ ಇದ್ದು ಗುರು ಬಸ್. ಹತ್ತೋರು ಭಾಳ ಮಂದಿ ಇದ್ರು, ಇಳಿಯೋರು ಭಾಳ ಮಂದಿ ಇದ್ರು. ಜಾಗನ ಬಿಡ ಹತ್ತಿದ್ದಿಲ್ಲಪ್ಪ ಇಳಿಯಾಕ. ಅವನವನು ಅದ್ರಾಗ ಇಳಿದು ಈಗ ಕ್ಲಾಸಿಗೆ ಹೊಂಟೀನಿ, ಬರ್ರಿ ತೋರಿಸ್ತಾನೆ. ಬರ್ರಿ ಅವನವನು ಕ್ಲಾಸಿಗೆ ಹೊಂಟೀನಿ ಈಗ. ಹಂಗೆ ದಾರಿ ಹೋಗುತ್ತೆ ಒಂದು ಪಾನಿಪುರಿ ಅಂಗಡಿ ಕಾಣಿಸ್ತು. ಯಾವತ್ತು ಪಾನಿಪುರಿ ತಿನ್ಲಾರ್ದ ಅವನು ಪಾನಿಪುರಿ ತಿನ್ನಂಗೆ ಅನಿಸ್ತು ಇವತ್ತು. ಸೊ 1 ಪ್ಲೇಟ್ ಪಾನಿಪುರಿ ತೊಗೊಂಡೆ. ಪಾನಿಪುರಿ ತಿಂದು ಈಗ ಕ್ಲಾಸಿಗೆ ಬಂದೆ. ಹಂಗೆ ಸರ್ ಪರ್ಮಿಷನ್ ತೊಗೊಳಾರ, ಹಂಗೆ ಒಳಗೆ ವಿಡಿಯೋ ಮಾಡ್ಕೋತೋದೆ. ಸರ್ ಫುಲ್ ಗಾಬರಿ ಆಗಿಬಿಟ್ಟಿದ್ದು. ಎದ್ರೊಳಗೆ ಲೈವ್ ಬಂದಿ ಅಂತಂತಂದು ಕೇಳಿದ್ರು ಸರ್ ಎದ್ರೊಳಗೆ ಲೈವ್ ಬಂದಿಲ್ಲ ರೀ, ಜಸ್ಟ್ ವಿಡಿಯೋ ಮಾಡಾಕತ್ತೀನಿ ಸರ್, ನಾರ್ಮಲ್ ವಿಡಿಯೋ ಅಂತಂತಂದೆ. ಆದ್ರೆ ಸರ್ಗೆ ಹೇಳಿದ್ದಿಲ್ಲ ನಾನು, ಏನೋ ಪರ್ಮಿಷನ್ ತೊಗೊಂಬರ್ಬೇಕಾಗಿತ್ತು ನಾವು ಒಳಗೆ. ಹಂಗೆ ಬಂದುಬಿಟ್ಟೆ. ಸರ್ ಫುಲ್ ಗಾಬರಿ ಆಗಿಬಿಟ್ಟಿದ್ರು. ಮತ್ತು ಹಂಗೆ ನಮ್ಮ ಫ್ರೆಂಡ್ಸು ಗಾಬರಿ ಆಗಿದ್ದರು. ಮತ್ತು ಯೂಟ್ಯೂಬ್ ಬಗ್ಗೆ ಹೆಂಗೆ ರೀ ಸರ್, ಸರ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿತ್ತು. ಬಟ್ ಆದರೂ ಹಿಂಗೆ ಮಾಡಾತೀನಿ ಸರ್ ಅಂತ ಹೇಳಿದ ಮೇಲೆ ಹೌದಣ್ಣ ಅಂತಂತಂದು ಸರ್ ಪರ್ಮಿಷನ್ ಕೇಳಿ ಆಮೇಲೆ ವಿಡಿಯೋ ಹಾಕಿದೆ ನಾನು ಯೂಟ್ಯೂಬ್ ಒಳಗೆ. ಸೊ ಮುಂದೆ ಏನೇನಂತಂದು ಎಲ್ಲ ತೋರಿಸ್ತೀನಿ ಬರೇ. ಹಂಗೆ ಕ್ಲಾಸಿಗೆ ಹೋದ ತಕ್ಷಣ ಸರ್ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ರೆ. ಮೊದಲೇ ಹೋಗೋದು ನಂದು 10 ನಿಮಿಷ ಲೇಟಾಗಿ ಹೋಗಿದ್ದೆ ನಾನು. 5:10ಕ್ಕೆ ಹೋಗೋದಿತ್ತು, 5:20ಕ್ಕೆ ಹೋಗಿದ್ದೆ ನಾನು. ಅದರ ಸಂಬಂಧ ಸರ್ ಮತ್ತು ಫ್ರೆಂಡ್ಸ್ ನನ್ನ ಸಂಬಂಧ ವೇಟ್ ಮಾಡಾಕತ್ತಿದ್ರು. ಹೋದ ತಕ್ಷಣ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ರೆ ಸರ್. ಸೊ ಈ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಇಲ್ಕಲ್ ಒಳಗೆ ನೇಕಾರ್ ಏರಿಯಾ 2ನೇ ವಾರ್ಡ್ ಒಳಗೆ ಬನಶಂಕರಿ ಟೆಂಪಲ್ ಅಂತಕ್ಕೆ ಈ ಕೋಚಿಂಗ್ ಸೆಂಟ್ರ್ ಐತಿ. ಸ್ಪೋಕನ್ ಇಂಗ್ಲೀಷ್ ಯಾರ್ದು ಕಲಿಯೋದಿದ್ರೆ ಸರಿಗೆ ಕಾಂಟ್ಯಾಕ್ಟ್ ಮಾಡಿರಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸರ್ದು ಈಗ 10 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ. ಸ್ಪೋಕನ್ ಇಂಗ್ಲೀಷ್ 10 ವರ್ಷ
ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಅದಾರ, ಭಾರಿ ಅಂದ್ರೆ ಭಾರಿ ಹೇಳ್ತಾರೆ, A1 ಹೇಳ್ತಾರೆ. ಸೊ ಯಾರು ಸ್ಪೋಕನ್ ಇಂಗ್ಲೀಷ್ ಕಲಿಯೋದಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಬಂದು ಸ್ಪೋಕನ್ ಇಂಗ್ಲೀಷ್ ಕಲಿಯಿರಿ ಅಂತ ಹೇಳ್ತೀನಿ. ಸೊ ಮುಂದೆ ಮತ್ತೆ ಏನಾದಂತಂದು ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ, ಬರ್ರಿ. ಹಂಗೆ ಅವನವನ ಕ್ಲಾಸ್ ಮುಗಿಸ್ಕೊಂಡು ಚಹಾ ಕುಡಿಬೇಕನ್ನಿಸ್ತು, ಹೋಟೆಲಿಗೆ ಬಂದೀವಿ. ನಾನು ನಮ್ಮ ದೋಸ್ತ, ಇನ್ನೊಬ್ಬ ದೋಸ್ತ ಹುಬ್ಳಿಗೆ ಹೋಗಿದ್ದ, ಅವನೊಬ್ಬನ ಮಿಸ್ ಮಾಡ್ಕೊಳತ್ತೀವಿ. ಸೊ ಒಯ್ದ್ರೆ ಫುಲ್ ಕಾಮಿಡಿ ಹಾಕಿತ್ತು. ಇರಲಿ ಅಂತಂತಂದು ಇಬ್ಬರು ಚಹಾ ಕುಡಿಯೋಕೆ ಬಂದ್ವಿ. ಸೊ ಚಹಾ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ರೀ, ಒಂದು 10 ನಿಮಿಷ ಕುಂದ್ರಂದ್ರೆ. ಚಹಾ ಮಾಡೋದಿನ 10 ನಿಮಿಷ ಲೇಟ್ ಆಗುತ್ತೆ ರೀ ಅಂತಾನೆ ನಾನು ಸೀದಾ ಒಳಗೆ ಹೋಗಿ ಕುಂತ್ವಿ, ನಮ್ಮ ಫ್ರೆಂಡ್ ನಾನು. ಸೊ ನಮ್ಮ ಫ್ರೆಂಡ್ ಅವ್ರ ಫ್ರೆಂಡಿಗೆ ಫೋನ್ ಹಚ್ಚಿದ, ಬಾಲೆ ಅಂತಲ್ಲಿ ಹೋಟೆಲ್ ಒಳಗೆ ಅದೀನಿ ಅಂತಂತಂದು. ಸೊ ಅವ್ರ ಫ್ರೆಂಡ್ ಅವರು ಬಂದರು, ನಮ್ಮ ಜೋಡಿ ಜಾಯ್ನ್ ಆದರು. ಎಲ್ಲರೂ ಸೇರಿ ಚಹಾ ಕುಡ್ತೀವಿ. ಚಹಾ ಕುಡ್ದು ನಾನು ನಮ್ಮೂರಿಗೆ ಹೋಗೋಕೆ ರೆಡಿ ಆದೆ. ಅಷ್ಟೊತ್ತಿಗೆ ನನಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತೀನಿ ಅಂತಂತಂದ್ರೆ. ಸೊ ಇಬ್ಬರು ಸೇರಿ ನಾನು ಬಸ್ ಸ್ಟ್ಯಾಂಡಕ್ಕೆ ಡ್ರಾಪ್ ಮಾಡಿದ್ರು. ಸೊ ಅವರು ನಾನು ಡ್ರಾಪ್ ಮಾಡಿ ಅವ್ರು ಹೋದರು. ನಾನು ಹಂಗೆ ಸಂಗಮ್ ಕ್ರಾಸಿಗೆ ಬಿಜಾಪುರ ಬಸ್ ಹತ್ತಿದ್ದೆ. ಅದನ್ನು ಲಾಗ್ ಅಲ್ಲಿಗೆ ಎಂಡ್ ಮಾಡೀನಿ, ಏನು ಲಾಗ್ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ, ಬರೀ ತೋರಿಸ್ತೇನೆ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ